ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ವೈಜ್ಞಾನಿಕ ಹಿಪ್ಪುನೇರಳೆ ತೋಟ ನಿರ್ವಹಣೆ ಕುರಿತು ವಿಜಯನಗರದ ರೇಷ್ಮೆ ಉಪನಿರ್ದೇಶಕರಾದ ಸುಧೀರ್ ವಿ ಅವರೊಂದಿಗೆ ಸಂದರ್ಶನ ಕೇಳಿ. ಕಾರ್ಯಕ್ರಮ ರೇಷ್ಮೆ ಸಿರಿ. ನಮಸ್ಕಾರ ಸುಧೀರ್ ಅವರಿಗೆ. ನಮಸ್ಕಾರ ಸರ್, ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ಯಾವ್ಯಾವ ಅಂಶಗಳು ಪ್ರಮುಖವಾಗಿ ಹಿಪ್ಪನೇರಳೆ ತೋಟದಲ್ಲಿ ನಾವು ಗಮನಿಸಬಹುದು ಅಂತೀರ ತಾವು? ಸರ್, ಈಗ ಮುಖ್ಯವಾಗಿ ಹಿಪ್ಪನೇರಳೆ ತೋಟದ ಒಂದು ನಿರ್ವಹಣೆಯಲ್ಲಿ ಒಂದು ಜಮೀನಿನ ಫಲವತ್ತತೆಯನ್ನು ಕಾಪಾಡೋದು, ಅದರ ತೇವಾಂಶವನ್ನು ಕಾಪಾಡ್ತಕ್ಕಂಥದ್ದು, ಮುಖ್ಯವಾಗಿ ಗಿಡಗಳ ಅಂತರವನ್ನು ಕಾಪಾಡ್ತಕ್ಕಂಥದ್ದು, ಪೋಷಕಾಂಶಗಳನ್ನು ಕಾಪಾಡ್ತಕ್ಕಂಥದ್ದು. ಈ ಅಂಶಗಳನ್ನು ಗಮನಿಸಿದರೆ ಒಂದು ತೋಟ ಅತ್ಯುತ್ತಮವಾಗಿ ನಿರ್ವಹಣೆ ಆಗುತ್ತೆ ಮತ್ತು ಅತ್ಯುತ್ತಮವಾದ ಗುಣಮಟ್ಟದ ಸೊಪ್ಪನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಹಿಪ್ಪನೇರಳೆ ತೋಟದಲ್ಲಿ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟರೆ ಗುಣಮಟ್ಟದ ಸೊಪ್ಪನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಅಂತೀರ ತಾವು? ಸರ್, ಇತ್ತೀಚೆಗೆ ವಿಜ್ಞಾನಿಗಳು 6 ಅಡಿ ಬೈ 6 ಅಡಿ ಒಂದು ಅಂತರವನ್ನು ಶಿಫಾರಸು ಮಾಡ್ತಾ ಇದ್ದಾರೆ. ಅಂದರೆ ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಸರ್. ಇದರಿಂದ ಏನಾಗ್ತಾ ಇದೆ, ಸುಲಭವಾಗಿ ಉಳುಮೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಿಪ್ಪನೇರಳೆ ಏನಿದೆ ಒಂದು ಮೂಲತಃ ಒಂದು ಮರ. ಈ ಒಂದು ಮೂಲತಃ ಮರ ಆಗಿರೋದ್ರಿಂದ ಇದಕ್ಕೆ ಬೇರು ಬಿಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಬೇಕು. ಇದರಿಂದ ಅದು ಪೋಷಕಾಂಶಗಳನ್ನು ಉತ್ತಮವಾಗಿ ತೆಗೆದುಕೊಳ್ಳಿಕ್ಕೆ, ಉತ್ತಮವಾದ ಗುಣಮಟ್ಟದ ಎಲೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ತಾವಾಗಲೇ ಹೇಳಿದಾಗೆ ಹಿಪ್ಪನೇರಳೆ ನಮ್ಮ ರೇಷ್ಮೆ ಹುಳುಗಳಿಗೆ ಅದು ಒಂದೇ ಒಂದು ಆಹಾರ ಆದ್ದರಿಂದ, ಏಕೈಕ ಆಹಾರ ಆದ್ದರಿಂದ ಅದರ ಗುಣಮಟ್ಟ ಕಾಪಾಡೋದೇ ನಮ್ಮ ಮುಖ್ಯವಾದ ಅಂಶ. ಇದರಿಂದಲೇ ನಾವು ಯಶಸ್ವಿಯಾಗಿ ಬೆಳೆಯನ್ನು ತೆಗೆದುಕೊಳ್ಬಹುದು. ಒಂದು ಮುಖ್ಯವಾಗಿ ಇದರಲ್ಲಿ ಪ್ರತಿ ಬಾರಿ ನಾವು ಉಳುಮೆ ಮಾಡಿದಾಗ ಶ್ರಮ ಆಗುತ್ತೆ, ಖರ್ಚಾಗುತ್ತೆ ರೈತನಿಗೆ. ಈ ಸಮಯದಲ್ಲಿ ಇದು ಸಫಲವಾಗಬೇಕು ಅಂತ ಹೇಳಿದ್ರೆ ಒಂದು ಇಡುಗಂಟಿನ ರೂಪದಲ್ಲಿ ಕಾಂಡ ಇರಬೇಕು. ಕಾಂಡ ಸಾಮಾನ್ಯವಾಗಿ 1.5 ಇಂದ 2 ಅಡಿ ಎತ್ತರವನ್ನು ಕಾಪಾಡಿದರೆ ಅದರಲ್ಲಿ ಪ್ರತಿ ಬಾರಿ ಉಳುಮೆ ಮಾಡಿ ಗೊಬ್ಬರ ಹಾಕಿ ಏನು ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡ್ತೀವಿ. ಸಾಮಾನ್ಯವಾಗಿ ವರ್ಷದಲ್ಲಿ 5 ಬೆಳೆಯನ್ನು ಒಂದು ತಾಕು ಅಥವಾ ಪ್ಲಾಟಿಂದ ತಗೊಳ್ಬೇಕಾದಾಗ 5 ಬಾರಿ ನಾವು ಕಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೇರೆ ಒಂದು ಫಲ ಕೊಡ್ತಕ್ಕಂಥ ಗಿಡ ಮರಗಳಲ್ಲಿ ಮಾವಿನ ಮರ ತಗೊಳ್ಳಿ, ಹುಣಸೆ ಮರ ತಗೊಳ್ಳಿ, ಅದರಲ್ಲಿ ಫಲವ ಮಾತ್ರ ತಗೊಳ್ತೀವಿ. ಇದರಲ್ಲಿ ಇಡೀ ಬಯೋಮಾಸ್ ಅಂದರೆ ಇಡೀ ಗಿಡವನ್ನು ನಾವು ಕತ್ತರಿಸಿ ಬಳಸೋದ್ರಿಂದ ನಮಗೆ ಹೆಚ್ಚಿನ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಆದ್ದರಿಂದ ಈ ಅಂತರ ಕಾಪಾಡೋದು ತುಂಬ ಮುಖ್ಯ ಆಗುತ್ತೆ. ಈ ರೀತಿ ಅಂತರ ಕಾಪಾಡೋದ್ರಿಂದ ಸುಧೀರ್ ಅವರೇ, ಗಿಡಗಳ ಮಧ್ಯೆ ಪೋಷಕಾಂಶಗಳಿಗೆ ಮತ್ತು ತೇವಾಂಶಕ್ಕೆ ಪೈಪೋಟಿ ಕೂಡ ಕಡಿಮೆ ಆಗುತ್ತಲ್ವಾ? ಖಂಡಿತ ಸರ್. ಇದರಲ್ಲಿ ಏನಾಗುತ್ತೆ, ಉಳುಮೆ ಮಾಡೋದು ಸುಲಭ ಆದ್ದರಿಂದ ತೆಗೆದು ಸುಲಭವಾಗಿ ಮೇಂಟೈನ್ ಮಾಡಲಿಕ್ಕೂ ಸಹ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ರೈತರನ್ನ ಕಾಡ್ತಾ ಇರತಕ್ಕಂಥದ್ದು ಆಳಿನ ಕೊರತೆ. ಆಳಿನ ಒಂದು ಖರ್ಚು ಜಾಸ್ತಿ ಆಗಿರೋದ್ರಿಂದ ಅವರ ಒಂದು ದುಡಿಮೆಯಲ್ಲಿ ಬಹಳಷ್ಟು ಭಾಗವನ್ನು ಆಳಿಗೆ ಕೊಡಬೇಕಾಗತ್ತೆ. ಅಂದರೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬೇಕು. ಹಿಪ್ಪನೇರಳೆ ತೋಟದ ಒಂದು ನಿರ್ವಹಣೆಯಲ್ಲಿ ಕೆಲಸ ಕಡಿಮೆ ಆಗಬೇಕು, ಇಳುವರಿ ಜಾಸ್ತಿ ಆಗಬೇಕು. ಸಾಕಷ್ಟು ಗಾಳಿ ಬೆಳಕು ಸಿಕ್ಕಿ ಗುಣಮಟ್ಟ ಹೆಚ್ಚಾಗೋದನ್ನು ಕೂಡ ನೀವು ಗಮನಿಸಿದ್ದೀರಾ? ಖಂಡಿತ ಸರ್. ಈಗೇನಾಗುತ್ತೆ, ನಾವು ಹೇಳ್ತೀವಿ ಹಣ್ಣು ಸೊಪ್ಪು ಮತ್ತು ಮಣ್ಣು ಸೊಪ್ಪು ಕೊಡಬಾರ್ದು ಅಂತ ರೈತರಲ್ಲಿ ಒಂದು ಪ್ರಚಲಿತ ಇದೆ. ಏನಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಾಗೆ 1.5 ಇಂದ 2 ಅಡಿ ಯಂತ್ರವನ್ನು ಕಾಪಾಡೋದ್ರಿಂದ ಕೆಳಗಿನ ರೆಂಬೆಗಳನ್ನು ಸ್ವಲ್ಪ ಪ್ರಾರಂಭದಲ್ಲೇ ಸವರಿ ಕತ್ತರಿಸೋದ್ರಿಂದ ಕೆಳಗಿನ ರೆಂಬೆಗಳು ನೆಲಕ್ಕೆ ತಾಕಿ ಮಣ್ಣು ಸೇರೋದು ತಪ್ಪುತ್ತೆ ಮತ್ತು ಗಾಳಿ ಆಡದೇ ಇದ್ದ ಸಂದರ್ಭದಲ್ಲಿ ಹಣ್ಣಾಗೋದು ಸಾಧ್ಯ. ನಾವು ಈ ಥರ ಅಂತರವನ್ನು ಕೊಟ್ಟಾಗ ಎಲೆ ಬೇಗ ಹಣ್ಣಾಗೋದಿಲ್ಲ ಮತ್ತು ಮಣ್ಣು ಸೊಪ್ಪಾಗೋದಿಲ್ಲ. ನಾವು ಹಿಂದೆ ನೋಡ್ತಾ ಇದ್ವಿ ಈ ಸಾಲು ಪದ್ಧತಿ, ಗುಣಿ ಪದ್ಧತಿಯಲ್ಲಿ ನಾವು ನೆಲಮಟ್ಟದಲ್ಲಿ ಸೊಪ್ಪನ್ನು ಬೆಳೆದು ಅದನ್ನು ಕಟಾವು ಮಾಡಿ ಹುಡುಗರಿಗೆ ನೀಡಬೇಕಾದ್ರೆ ಹಣ್ಣೆಲೆ, ಮಣ್ಣೆಲೆ ಇದೆಲ್ಲ ತೆಗೆದಾಗ ಸುಮಾರು 20ರಿಂದ 30ರಷ್ಟು ಒಂದು ಸೊಪ್ಪು ವ್ಯರ್ಥ ಆಗೋದು. ಆದರೆ ಈ ಮರಗಡ್ಡಿ ಪದ್ಧತಿಯಿಂದ ಉತ್ತಮ ಗುಣಮಟ್ಟದ ಒಂದು ಸೊಪ್ಪನ್ನು ಕೂಡ ನಾವು ಬೆಳೆದು ಹುಡುಗರಿಗೆ ನೀಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಖಂಡಿತ ಸರ್. ಹಾಗೆಯೇ ಹಿಪ್ಪನೇರಳೆಯಲ್ಲಿ ಫಲವತ್ತತೆ ಅನ್ನೋದು ತುಂಬ ಮುಖ್ಯ ಸುಧೀರ್ ಅವರೇ. ಇದನ್ನು ಯಾವ ಥರ ನಾವು ನಿರ್ವಹಣೆ ಮಾಡಬೇಕು ಅಂತೀರಾ? ಸರ್, ಈಗ ಫಲವತ್ತತೆ ಅನ್ನುವ ಅಂಶ ಏನಿದೆ ಮೂಲತಃ ಅದು ಮಣ್ಣಿನಲ್ಲಿ ಜೀವ ಇದೆಯೇ ಅಂತಕ್ಕಂಥದ್ದನ್ನು ಅವಲಂಬಿಸಿದೆ. ಅಂದರೆ ನಿರ್ಜೀವ ಇರಬಾರ್ದು ಮಣ್ಣು. ಹೌದು, ಮಣ್ಣಿನಲ್ಲಿ ತೇವಾಂಶ ಇರಬೇಕು ಮತ್ತು ಆರ್ಗ್ಯಾನಿಕ್ ಮ್ಯಾಟರ್, ಸಾವಯವ ಅಂಶ ಇರಬೇಕಾಗ್ತದೆ. ಜೊತೆಗೆ ಎರೆಹುಳುಗಳು ಈ ಥರದ್ದೆಲ್ಲ ನಾವು ಕಾಪಾಡಬೇಕಾಗ್ತದೆ. ಈ ಒಂದು ವ್ಯವಸ್ಥೆಯನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರವನ್ನು ನಾವು ಸೇರಿಸಬೇಕಾಗ್ತದೆ. 1 ಹೆಕ್ಟೇರ್ಗೆ ಒಂದು ವರ್ಷಕ್ಕೆ 20 ಟನ್ ಅಥವಾ 1 ಎಕರೆಗೆ 8 ಟನ್ ಕೊಟ್ಟಿಗೆ ಗೊಬ್ಬರವನ್ನು 2 ಕಂತಿನಲ್ಲಿ ಕೊಡಬೇಕಾಗ್ತದೆ. ಅಂದರೆ 6 ತಿಂಗಳಿಗೊಮ್ಮೆ. ಹೌದು ಸರ್. 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಳೆಗಾಲ ಪ್ರಾರಂಭದಲ್ಲಿನೂ ಮತ್ತು ಒಂದು ಚಳಿಗಾಲದಲ್ಲಿ ಡಿಸೆಂಬರ್ ಸಮಯದಲ್ಲಿ ಮತ್ತೊಂದು ಕಂತು 4 ಟನ್ ಗೊಬ್ಬರವನ್ನು ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ಯಾವುದೇ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರದ ಅಲ್ಪ ಸ್ವಲ್ಪ ಕೊರತೆ ಉಂಟಾದಾಗ ಹಸಿರುವೆಲೆ ಗೊಬ್ಬರವನ್ನು ಸಹ ಕೊಡಲಿಕ್ಕೆ ಉತ್ತಮವಾದ ಅವಕಾಶ ಇದೆ. ಕಟಾವು ಮಾಡಿದ ತಕ್ಷಣ, ಬೆಳೆ ಮುಗಿದ ತಕ್ಷಣ ಹುರುಳಿ
ಅಲಸಂದೆ ಅಥವಾ ಸೆಣಬು ಈ ಥರ ಬೀಜಗಳನ್ನು ಸಾಲಿನ ಮಧ್ಯದಲ್ಲಿ ಎರಚಿಬಿಟ್ರೆ 40 ದಿವಸಕ್ಕೆ ಅದು ಬಳ್ಳಿ ಥರ ಹಬ್ಬಗಳಿಗೆ ಶುರುವಾಗಿ ಹೂ ಬಿಡುವಂಥ ಸಂದರ್ಭದಲ್ಲಿ ಉಳುಮೆ ಮಾಡಿ ಅದನ್ನು ನೆಲಕ್ಕೆ ಸೇರಿಸ್ಬಿಟ್ರೆ ಅತ್ಯುತ್ತಮವಾದ ಸಾವಯವ ಅಂಶ ನಮಗೆ ಸಿಗುತ್ತೆ. ಹ್ಯೂಮಸ್ ಡೆವಲಪ್ ಆದಾಗ ಅತ್ಯುತ್ತಮವಾದಂಥ ಒಂದು ಪೋಷಕಾಂಶ ಸಿಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಬೋದು. ಸುಧೀರ್ ಅವರೇ, ನಾವು ರೇಷ್ಮೆ ಹುಳು ಬೆಳೆದಾದ್ಮೇಲೆ ಈ ಹಾಸಿಗೆ ವ್ಯರ್ಥ ಅಂತ ಕರಿತೀವಿ. ಅದರಲ್ಲಿ ಬೇಕಾದಷ್ಟು ಹುಳುದಿಂದ ಬಂದಂಥ ಹಿಕ್ಕೆ ಇರಬಹುದು, ಅದಕ್ಕೆ ಮೇವು ಕೊಟ್ಟಂತಹ ಒಂದು ರೆಂಬೆ ಕೊಂಬೆಗಳು ಅಂದರೆ ಹಿಪ್ಪನೇರಳೆ ರೆಂಬೆ ಕೊಂಬೆಗಳು ಕೂಡ ಟನ್ಗಟ್ಟಲೆ ನಮ್ಗೆ ಸಿಗುತ್ತೆ. ಅದನ್ನು ನೀವು ಯಾವ ಥರ ನಾವು ರೇಷ್ಮೆ ತೋಟಕ್ಕೆ ಬಳಸ್ಕೋಬಹುದು ಅಂತೀರ ತಾವು? ಅದನ್ನು ನೇರವಾಗಿ ಉಪಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಪೋಸ್ಟ್ ಮಾಡಿ ಉಪಯೋಗಿಸೋದಕ್ಕೆ ಸಾಧ್ಯತೆ ಇದೆ, ಅಥವಾ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಕರಿತೀವಿ. ಇದು ಒಂದು ಅತ್ಯುತ್ತಮವಾದಂಥ ವಿಧಾನ. 2 ಅಡಿ ಆಳ 1.5 ಅಡಿ ಅಗಲ ಇರತಕ್ಕಂತಹ ಒಂದು ಕಾಲುವೆಯನ್ನು 2 ಸಾಲುಗಳ ಮಧ್ಯದಲ್ಲಿ ತೋಡಿ ನೆಲಭಾಗದಲ್ಲಿ ಈ ಒಂದು ತ್ಯಾಜ್ಯವನ್ನು ಹಾಕಿ, ನಂತರ ಒಂದು ಲೇಯರ್ ಕೊಟ್ಟಿಗೆ ಗೊಬ್ಬರ, ಮತ್ತು ಒಂದು ಲೇಯರ್ ಕೃಷಿ ತ್ಯಾಜ್ಯಗಳು, ಅದ್ರ ಮೇಲೆ ಮತ್ತೊಂದು ಲೇಯರ್ ನಾವು ತೆಗೆದಂಥ ಮಣ್ಣು, ಈ ರೀತಿ ಹಾಕ್ಕೊಂತ ಬಂದಾಗ ನಾವು ಯಾವಾಗ ಒಂದು ಕಾಲುವೆ ತೆಗಿತೀವಿ ಆವಾಗ ಹಳೆ ಬೇರುಗಳೆಲ್ಲ ತುಂಡಾಗಿ ಹೊಸ ಬೇರುಗಳು ಬರ್ತವೆ. ಮತ್ತು ನಾವು ಹಾಕಿರ್ತಕ್ಕಂಥ ಏನು ಸಾವಯವ ಎಲ್ಲ ಪದಾರ್ಥ ನಮ್ಮ ರೇಷ್ಮೆ ತ್ಯಾಜ್ಯ ಇದೆ ಅದು ಅತ್ಯುತ್ತಮವಾದಂಥ ಗೊಬ್ಬರವಾಗಿ ಸಾಧಾರಣವಾಗಿ 1 ವರ್ಷದವರೆಗೂ ತೋಟದ ಒಂದು ಫಲವತ್ತತೆಯನ್ನು ಮತ್ತು ಮಣ್ಣಿನ ಒಂದು ಸಂರಚನೆಯನ್ನು ಕಾಪಾಡ್ತದೆ. ಇದು ಸ್ವಲ್ಪ ಹೆಚ್ಚಿನ ಒಂದು ಖರ್ಚಿಗೆ ಕಾರಣ ಅಂಥೇಳಿ ಕೆಲವು ರೈತರು ಹಿಂಜರಿತಾ ಇದ್ದಾರೆ. ಇದನ್ನು ಏನು ಮಾಡಬಹುದು ಅಂತ ಹೇಳಿದ್ರೆ, ತೋಟದ ಆಯ್ದ ಭಾಗ, ಉದಾಹರಣೆಗೆ ಒಂದು 1/4 ಎಕರೆ ಭಾಗವನ್ನು ಆಯ್ಕೆ ಮಾಡಿಕೊಂಡು ಅಷ್ಟಕ್ಕೆ ಈ ಟ್ರೆಂಚಿಂಗ್ ಮಲ್ಚಿಂಗನ್ನು ಮಾಡಿದರೆ ಮತ್ತು ಇದನ್ನು ನೆಕ್ಸ್ಟ್ ಬೆಳೆಗೆ ಮುಂದುವರಿಸ್ಬೋದು. ಮತ್ತು ಪ್ರಾರಂಭದಲ್ಲಿ ಚಾಕಿ ಹುಳುಗಳು ಬಂದಾಗ ಈಗೇನು ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಿದ್ದೀವಿ ಆ ಭಾಗದ ಎಲೆಗಳನ್ನು ಉಪಯೋಗಿಸ್ಕೊಂಡಾಗ ಅತ್ಯುತ್ತಮವಾದ ಬಲಿಷ್ಠ ಹುಳುಗಳು ಬೆಳೀತವೆ ಮತ್ತು ಅದರಿಂದ 100ಕ್ಕೆ 100 ಅತ್ಯುತ್ತಮವಾದ ಯಶಸ್ವಿ ಬೆಳೆಯನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸುಧೀರ್ ಅವರೇ, ಪ್ರತಿ ಬಾರಿ ಹುಳು ಸಾಕಣೆ ಆದಮೇಲೆ ರೇಷ್ಮೆ ಸೊಪ್ಪಿನ ಒಂದು ಕಡ್ಡಿಗಳು ಅಥವಾ ವ್ಯರ್ಥ ಪದಾರ್ಥ ಅಂತ ನಾವು ಕರೀಬಹುದು. ಇದು ಟನ್ಗಟ್ಟಲೆ ನಮಗೆ ಲಭ್ಯ ಆಗುತ್ತೆ ಪ್ರತಿ ಬೆಳೆ ಬೆಳೆದ ನಂತರ. ಅದನ್ನು ಮರುಬಳಕೆ ಮಾಡಬೇಕಾದ್ರೆ ಇತ್ತೀಚೆಗೆ ಒಂದು ಯಂತ್ರವನ್ನು ತಾವು ಅಭಿವೃದ್ಧಿಪಡಿಸಿದ್ದೀರಿ. ಆ ಯಂತ್ರದ ಮುಖಾಂತರ ಹಿಪ್ಪನೇರಳೆಯ ಒಂದು ಕಡ್ಡಿಯನ್ನು ಎಲ್ಲ ತುಂಡು ಮಾಡಿ ಪುಡಿ ಮಾಡಿ ಅದನ್ನು ಹಿಪ್ಪನೇರಳೆ ತೋಟಕ್ಕೆ ಬಳಸಬಹುದು ಅಂತೇಳಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಇಲಾಖೆಯಿಂದ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದೀರಿ ಅಂತ ನಾವು ಕೇಳಿದ್ದೀವಿ, ನಿಜವೇ? ಇದರಲ್ಲಿ ತಾವು ಹೇಳ್ದಂಗೆ ಈ ಕಡ್ಡಿಗಳನ್ನೆಲ್ಲ ತ್ವರಿತವಾಗಿ ತುಂಡು ಮಾಡಿ ಮತ್ತು ಪುಡಿ ಥರ ಒಂದು ತಯಾರು ಮಾಡಿದ ಮೇಲೆ ಅದಕ್ಕೆ ನಾವು ಸಾಮಾನ್ಯವಾಗಿ ಬೇಗ ಅದು ಕಳೆತು ಗೊಬ್ಬರವಾಗಿ ರೈತನಿಗೆ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಯಂತ್ರವನ್ನು ಸಾಧಾರಣ ಕೃಷಿ ಎಲ್ಲ ಕಡೆನೂ, ತೋಟಗಾರಿಕೆಯಲ್ಲಿ, ಕೃಷಿಯಲ್ಲಿ ನಮ್ಮಲ್ಲೂ ಬಳಕೆ ಆಗ್ತಾ ಇದೆ. ಅದು 1.5 ಅಡಿ ಇರತಕ್ಕಂತಹ ಒಂದು ಕಾಂಪೋಸ್ಟ್ ಗುಂಡಿಗಳನ್ನು ತಯಾರು ಮಾಡಿ ಈ ಒಂದು ತ್ಯಾಜ್ಯವನ್ನು ಈ ರೀತಿ ಪುಡಿ ಮಾಡಿದ್ದನ್ನು ಹಾಕಿ ಅದರಲ್ಲಿ ಬ್ಯಾಕ್ಟೀರಿಯಾಗಳ ಒಂದು ಕಲ್ಚರ್ ಸಿಗ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡ್ರೆ 3 ತಿಂಗಳಿಂದ 3.5 ತಿಂಗಳಲ್ಲೇ ಅದು ಕಾಂಪೋಸ್ಟ್ ಗೊಬ್ಬರವಾಗಿ ಬದಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ಹಳ್ಳಿಗಳಲ್ಲಿ ದನ ಕರು ಎಮ್ಮೆ ಸಾಕಣೆ ಕಡಿಮೆ ಆಗ್ತಾ ಇದೆ, ಪಶುಗಳ ಸಂಪತ್ತು ಕಡಿಮೆಯಾಗಿ ಕೊಟ್ಟಿಗೆ ಗೊಬ್ಬರದ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಹಸಿರೆಲೆ ಗೊಬ್ಬರ ಬಳಕೆ ಮತ್ತು ಈ ರೀತಿ ಕಾಂಪೋಸ್ಟ್ ಬಳಕೆ ಮಾಡೋದ್ರಿಂದ ತ್ಯಾಜ್ಯವೂ ಸಹ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ, ಈ ಒಂದು ಫಲವತ್ತತೆಯನ್ನು ಕಾಪಾಡ್ದಂಗೆ ಆಗುತ್ತೆ, ಪ್ರತಿ ಬೆಳೆನೂ ಯಶಸ್ವಿಯಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ತಾವು ಹೇಳ್ತಿದ್ರಿ ಕೆಲವೊಂದು ಬ್ಯಾಕ್ಟೀರಿಯಾ ನಮ್ಗೆ ಸಿಗುತ್ತೆ, ಲಭ್ಯತೆ ಇದೆ ಅಂತ. ನಮ್ಮ ಹೆಬ್ಬಾಳದಲ್ಲಿರುವಂಥ NABML ಕೂಡ ಅದು ಲಭ್ಯತೆ ಇದೆ ಅಂತ ನಾವು ಕೇಳಲ್ಪಟ್ಟಿದ್ವಿ. ಯಾವುದು ನೀವು ನಮ್ಮ ರೇಷ್ಮೆ ತೋಟಕ್ಕೆ ಶಿಫಾರಸು ಮಾಡ್ತೀರಾ? ಸರ್, ಈಗ ನಮ್ಮಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಈ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಈಗ ಉದಾಹರಣೆಗೆ ಅಜಿಟೋಬ್ಯಾಕ್ಟರ್ ಅಂತ ಒಂದಿದೆ. ಇದು ವಾತಾವರಣದಲ್ಲಿ ಸಿಗ್ತಕ್ಕಂಥ ಸಾರಜನಕವನ್ನು ಬೇರಿನಲ್ಲಿ ಬರುವ ರೀತಿಯಲ್ಲಿ ಮಾಡಿ ಶೇಖರಿಸಿಟ್ಟು ಅತಿ ಕಡಿಮೆ ವೆಚ್ಚದಲ್ಲಿ ರೈತನಿಗೆ ನೈಸರ್ಗಿಕವಾದ ಸಾರಜನಕವನ್ನು ಸಿಗಲಿಕ್ಕೆ ಸಹಾಯ ಮಾಡುತ್ತೆ. ಎರಡನೇದು ರಂಜಕವನ್ನು ಕರಗಿಸುವ ಗೊಬ್ಬರ ಅಂತೇಳಿ. ಸರ್, ಈಗ ನಾವು ಏನು ರಸಗೊಬ್ಬರಗಳನ್ನು, ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು, DAP ಇದನ್ನೆಲ್ಲ ಬಳಸ್ತಾ ಇದ್ದಾರೆ. ಇದರಲ್ಲಿರ್ತಕ್ಕಂಥ ರಂಜಕದ ಅಂಶ ಏನಾಗುತ್ತೆ, 50% ಮಾತ್ರ ನೀರಿನಲ್ಲಿ ಕರಗಿ ಬೇರಿಗೆ ಸಿಗುತ್ತೆ. ಇನ್ನು 50% ಕೀಲೇಷನ್ ಅಂತ ಕರಿತೀವಿ. ಅಂದರೆ ಮಣ್ಣಿನ ಕಣಗಳ ಜೊತೆ ಸೇರಿಕೊಂಡು ಅದು ಕರಗದೆ ರೂಪದಲ್ಲಿ ಉಳಿದು ಭೂಮಿಯಲ್ಲೇ ಉಳಿದು ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ, ರೈತನಿಗೆ ಅರ್ಧಕ್ಕರ್ಧ ಅದು ಭೂಮಿಯಲ್ಲಿ ಉಳಿಯೋದ್ರಿಂದ ಅದು ಪೋಷಕಾಂಶ ಗಿಡಕ್ಕೆ ಸಿಗೋದಿಲ್ಲ, ಇಳುವರಿ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾಗಳನ್ನು, ಅದು ಸಹ ಜೈವಿಕ ಗೊಬ್ಬರ ರೂಪದಲ್ಲಿ ಸಿಗುತ್ತೆ. ರಂಜಕವನ್ನು ಕರಗಿಸಿ ಪೋಷಕಾಂಶ ಲಭ್ಯ ಮಾಡೋದ್ರಿಂದ ರಸಗೊಬ್ಬರಗಳ ಒಂದು ಬಳಕೆಯನ್ನು, ಅದರ ಖರ್ಚನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ರಸಗೊಬ್ಬರ ಬಳಕೆಯನ್ನು ಯಾವಾಗ ನಾವು ಕಡಿಮೆ ಮಾಡ್ತೀವಿ, ರಸಹೀರ ಕೀಟಗಳು ಕಡಿಮೆ ಆಗುತ್ತೆ, ಇಳುವರಿ, ಸೊಪ್ಪಿನ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಾಗುತ್ತೆ, ರೈತನಿಗೆ ಅನುಕೂಲ ಆಗುತ್ತೆ. ಈ ಎಲ್ಲ ಒಂದು ಅಂಶಗಳನ್ನು ಮಾಡಿದಾಗ ಮಾತ್ರ ಸತತವಾಗಿ
ಭೂಮಿಯ ಒಂದು ಫಲವತ್ತತೆಯನ್ನು ನಾವು ಕಾಪಾಡೋದಕ್ಕೆ ಸಾಧ್ಯ. ಸುಧೀರ್ ಅವರೇ, ಹಿಪ್ಪನೇರಳೆಯಲ್ಲಿ ನೀರಾವರಿ ವಿಷಯಕ್ಕೆ ಬಂದಾಗ ಈ ಬೇಸಿಗೆಯಲ್ಲಿ ಅಥವಾ ಮಳೆ ಇಲ್ಲದಿದ್ದಾಗ ನೀರಿನ ಒಂದು ನಿರ್ವಹಣೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಿಪ್ಪನೇರಳೆ ಸೊಪ್ಪನ್ನು ರೇಷ್ಮೆ ಹುಳಕ್ಕೆ ನೀಡಬೇಕಾದ್ರೆ ಅದು ರಸಯುಕ್ತವಾಗಿರಬೇಕು. ಸಾಕಷ್ಟು ಪ್ರಮಾಣದಲ್ಲಿ ಸೊಪ್ಪಿನಲ್ಲಿ ತೇವಾಂಶ ಇದ್ರೇ ರೇಷ್ಮೆ ಹುಳು ಸಲೀಸಾಗಿ ತಿನ್ನೋಕ್ಕೆ, ಅದು ಜೀರ್ಣ ಮಾಡ್ಕೊಳ್ಳೋದಕ್ಕೆ, ಗುಣಮಟ್ಟದ ಗೂಡನ್ನು ಕಟ್ಟೋದಕ್ಕೆ ಸಹಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾವ ಥರ ನಾವು ವೈಜ್ಞಾನಿಕವಾಗಿ ನಾವು ನೀರನ್ನು ನಿರ್ವಹಣೆ ಮಾಡಬೇಕು ಹಿಪ್ಪನೇರಳೆಯಲ್ಲಿ ಅಂತೀರ ತಾವು? ಸರ್, ಸಾಮಾನ್ಯವಾಗಿ ಹನಿ ನೀರಾವರಿಯನ್ನು ಬಳಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹನಿ ನೀರಾವರಿ ವಿಷಯಕ್ಕೆ ಬಂದಾಗ ಈ ಹನಿ ನೀರಾವರಿಗೆ ಸರ್ಕಾರದಿಂದ ಏನಾದ್ರು ಸವಲತ್ತಿದೆಯಾ? ಖಂಡಿತ ಸರ್. ಹನಿ ನೀರಾವರಿಗೆ ನಮ್ಮಲ್ಲಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ ಸರ್. ರೈತರಿಗೆ ಸಹಾಯಧನ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. 90% ಸಹಾಯಧನ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೇಷ್ಮೆ ಬೆಳೆಗಾರರಿಗೆ ಮತ್ತು 75% ಸಹಾಯಧನವನ್ನು ಸಾಮಾನ್ಯ ವರ್ಗದ ರೈತರಿಗೆ ಕೊಡ್ತಕ್ಕಂಥದ್ದಿದೆ. ಆಯ್ಕೆ ಮಾಡಿರ್ತಕ್ಕಂಥ ಕಂಪನಿಯ ಮೂಲಕ ಅವ್ರನ್ನ ಅಳವಡಿಸ್ಕೊಂಡ್ರೆ ಅವರಿಗೆ ನೇರವಾಗಿ ಅವರ ಖಾತೆಗೆ ಸಹಾಯಧನ ನೀಡಲಿಕ್ಕೆ ಅವಕಾಶ ಇದೆ. ಅವರೇನಾದರೂ ಮಾರ್ಜಿನ್ ಮನಿ ಅಂದರೆ ಭಾಗಶಃ ಪಾವತಿ ಮಾಡಿ ಅವರು ಅದನ್ನು ಅಳವಡಿಸ್ಕೊಂಡ್ರೆ ಕಂಪನಿಗೂ ನೇರವಾಗಿ ನೀಡ್ತಕ್ಕಂಥ ಸೌಲಭ್ಯ ಸಹ ಇದೆ ಸರ್. ಹಿಪ್ಪನೇರಳೆ ತೋಟವನ್ನು ತುಂಬ ಕಾಡುವಂಥದ್ದು ಈ ಕಳೆ ಸಮಸ್ಯೆ. ತುಂಬ ಕಡೆ ಈ ಮಳೆ ಜಾಸ್ತಿ ಆದಾಗ ವಿಪರೀತ ಕಳೆ ಬೆಳ್ಕೊಂಡು ರೇಷ್ಮೆ ಸೊಪ್ಪಿಗಿಂತ ಕಳೆನೇ ಎತ್ತರವಾಗಿ ಬೆಳೆಯುತ್ತೆ. ಇದನ್ನು ನಿರ್ವಹಣೆ ಮಾಡುವುದು ತುಂಬ ಸವಾಲಾಗಿದೆ ರೈತರಿಗೆ. ಇದನ್ನು ಯಾವ ಥರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬಹುದು ಅಂತೀರಾ? ಉಳುಮೆ ಮಾಡಿ ಸುಲಭವಾಗಿ ಕಳೆಯನ್ನು ತೆಗಿಬೇಕು ಅಂತ ಹೇಳಿದ್ರೆ ಅಂತರ ಕಾಪಾಡಬೇಕು, ಅತಿ ಮುಖ್ಯವಾಗುತ್ತೆ. ಆದ್ದರಿಂದ ತೋಟವನ್ನು ಸ್ಥಾಪನೆ ಮಾಡಬೇಕಾದಾಗಲೇ 6 ಅಡಿ ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 6ರಿಂದ 6 ಅಡಿ ಅಥವಾ 8x4 ಈ ಥರ ಒಂದು ಅಳವಡಿಸ್ಕೊಂಡಾಗ ಏಕಕಾಂಡ ಪದ್ಧತಿ ಮಾಡಿ ಕಾಂಡವನ್ನು ಬಳಸಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ತೊಂದರೆ ಆಗಲಾರ್ದೆ ಉಳುಮೆ ಮಾಡ್ಬೋದು. ಇತ್ತೀಚೆಗೆ ಒಂದು 4 ಅಡಿ ಅಂತರದಲ್ಲಿ ಉಳುಮೆ ಮಾಡ್ತಕ್ಕಂಥ ಚಿಕ್ಕ ಟ್ರ್ಯಾಕ್ಟರ್ಗಳೆಲ್ಲ ಬಂದಿದೆ. ಅದನ್ನು ಉಪಯೋಗಿಸ್ಬೋದು. ಅಥವಾ ಎತ್ತನ್ನು ಬಳಸಿ ಉಳುಮೆ ಮಾಡಿದರೂ ಸಹ ಗಿಡಕ್ಕೆ ಯಾವುದೇ ತೊಂದರೆ ಆಗದಂತೆ ಇಳುವರಿ ಬರೋ ರೀತಿಯಲ್ಲಿ ನಾವು ಉಳುಮೆ ಮಾಡಿ ಕಳೆಯನ್ನು ನಿರ್ವಹಣೆ ಮಾಡಬೇಕಾದಾಗ ಸಹಜವಾಗಿ ಅಂತರವನ್ನು ಕಾಪಾಡಬೇಕಾಗುತ್ತೆ. ನಂತರ ಈ ಕಳೆ ರೇಷ್ಮೆ ತೋಟದಲ್ಲಿ ಬೆಳೆದಿದ್ದೆ ಆದರೆ ಅಥವಾ ಸುತ್ತಮುತ್ತಲ ಬದುಗಳಲ್ಲಿ ಬೆಳೆದಿದ್ದೆ ಆದರೆ ಈ ಕೀಟ ಮತ್ತು ರೋಗಗಳ ಹಾವಳಿ ಕೂಡ ಜಾಸ್ತಿ ಆಗಿಬಿಡುತ್ತೆ. ನಿಜವಾ? ಖಂಡಿತ ಸರ್. ಏನಾಗುತ್ತೆ, ಕೀಟಗಳು ಮೊದಲು ಕಳೆಯಲ್ಲಿ ಬಂದು ಸೇರಿಕೊಳ್ತವೆ. ಆದ್ದರಿಂದ ಕಳೆ ನಿರ್ವಹಣೆ ಅತಿ ಮುಖ್ಯ. ಗರಿಕೆ ಮತ್ತು ತುಂಗೆ ಅನ್ನೋದು ಅದು ನಿರಂತರವಾಗಿ ಬೆಳೆಯುವಂಥದ್ದು. ಯಾಕಂದರೆ ಒಂದು ಸಲ ನಮ್ಮ ತೋಟಕ್ಕೆ ಬಂದು ಅದು ಬೆಳೆಯೋದಕ್ಕೆ ಶುರುವಾಯಿತು ಅಂದರೆ ಅದನ್ನು ನಿರ್ವಹಣೆ ಮಾಡೋದು ತುಂಬ ಕಷ್ಟ. ಇದನ್ನು ನಾವು ವೈಜ್ಞಾನಿಕವಾಗಿ ಯಾವ ಥರ ನಿರ್ವಹಣೆ ಮಾಡಬಹುದು ಅಂತೀರ ತಾವು? ಈಗ ತಾವು ಹೇಳಿದಂಥದ್ದು ಸೈನೋಡಾನ್ ಡಾಕ್ಟೈಲನ್ ಅಂತೇಳಿ, ಅದು ಒಂದು ಸಲ ಬೆಳೆಬಿಟ್ರೆ ಒಳಗಡೆ ಹರಡ್ಕೊಳ್ಳೋದ್ರಿಂದ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ. ತಾವು ಹೇಳ್ದಂಗೆ ಹಿಪ್ಪನೇರಳೆ ತೋಟವನ್ನು ಸ್ಥಾಪನೆ ಮಾಡಬೇಕಾದಾಗ ಆಳವಾದ ಉಳುಮೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸಾಮಾನ್ಯವಾಗಿ ನಾವು ಬಲರಾಮ್ ಏನು ನೇಗಿಲ್ ಅಂತ ಹೇಳ್ತೀವಿ, ಆ ಥರದ್ದನ್ನು ಬಳಸಿ ಅಥವಾ ಟ್ರ್ಯಾಕ್ಟರ್ನ ಬಳಸಿ ಆಳವಾಗಿ 2 ಅಡಿಗೆ ಕಡಿಮೆ ಇಲ್ಲದಂತೆ ಆಳವಾಗಿ ಉಳುಮೆಯನ್ನು ಮಾಡಿ ಈ ಎಲ್ಲ ಕಳೆಯ ಬೇರುಗಳನ್ನು ತೆಗೆದುಹಾಕೋದು ಅತಿ ಮುಖ್ಯ. ಒಮ್ಮೆ ಅದನ್ನು ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ಮಾಡಿ ಏನು ಉಳಿದಂತೆ ನೋಡಿಕೊಂಡ್ರೆ ಅದರ ಪ್ರಸರಣ ಬಹಳಷ್ಟು ನಾವು ತಡಿಬೋದು. ಸುಧೀರ್ ಅವರೇ, ಹಿಪ್ಪನೇರಳೆ ತೋಟದ ಒಂದು ವೈಜ್ಞಾನಿಕ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಗೆ ಒದಗಿಸ್ಕೊಟ್ಟಿದ್ದೀರಾ. ಈ ಹಿಪ್ಪನೇರಳೆ ತೋಟದ ಒಂದು ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ರೇಷ್ಮೆ ಬೆಳೆಗಾರರು ತಮ್ಮನ್ನು ಸಂಪರ್ಕ ಮಾಡಬಹುದಾ? ಖಂಡಿತ ಸರ್, ಸಂಪರ್ಕ ಮಾಡ್ಬೋದು. 9480409030 9480409030 ಅದು ಸಂಪರ್ಕ ಮಾಡಿದರೆ ಖಂಡಿತವಾಗಲೂ ಜಮೀನಿಗೆ ಸಹ ಬಂದು ಪರೀಕ್ಷೆ ಮಾಡಿ ತಮಗೆಲ್ಲ ಮಾಹಿತಿಯನ್ನು ಇಲಾಖೆಯಿಂದ ಕೊಡಲಿಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಉತ್ಸುಕವಾಗಿದ್ದಾರೆ ಅಂತ ತಿಳಿಸೋಕ್ಕೆ ನಾನು ಬಯಸ್ತೀನಿ ಸರ್. ವಿಜಯನಗರ ಹೊಸಪೇಟೆಯಿಂದ ಬಂದು ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ತಮಗೆ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆಗೂಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ರೇಷ್ಮೆ ಸಿರಿ ಸರಣಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಹಿಪ್ಪನೇರಳೆ ತೋಟ ನಿರ್ವಹಣೆ ಕುರಿತು ವಿಜಯನಗರದ ರೇಷ್ಮೆ ಉಪನಿರ್ದೇಶಕರಾದ ಸುಧೀರ್ ವಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ಹಾಗೂ ಪ್ರಸ್ತುತಿ ಕೃಷ್ಣಪ್ಪ ಕೆವಿ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು. ಮುಂದಿನ ಬುಧವಾರ ಬೆಳಿಗ್ಗೆ 9:05
ಮತ್ತೊಂದು ವಿಷಯದೊಂದಿಗೆ ರೇಷ್ಮೆ ಸಿರಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.